ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಂದರೆ ಶ್ರೀಮಂತಮ್ ಅತ್ತೆ ಮಗಳದು ಶ್ರೀಮಂತಮ್ ವ್ಲಾಗು ಸೆಕೆಂಡ್ ಪಾರ್ಟ್. ಸೊ ಫಸ್ಟ್ ವ್ಲಾಗಲ್ಲೇ ನಿಮಗೆಲ್ಲ ಡೌಟ್ ಬಂದಿರುತ್ತೆ, ಯಾಕಂದರೆ ಮೇಕಪ್ ವಿಡಿಯೋ ಶೇರ್ ಮಾಡಿದ್ನಲ್ಲ ಆವಾಗ. ಸೊ ಬನ್ನಿ ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ, ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ ಅಂತ. ಫೈನಲ್ ಆಗಿ ಹುಡುಗಿ ಔಟ್ಫಿಟ್ ಎಲ್ಲನೂ ಕೂಡ ರೆಡಿ ಆಗಿದ್ದಾಳೆ. ಬಳೆ ತೊಡಗಿಸಿದ್ರೆ ಹುಡುಗಿ ರೆಡಿ ಆದಂಗೆ. ಟೈಮ್ ಬಂದು ಇವಾಗ 11:30 ಆ ಥರ ಆಗ್ತಾ ಬರ್ತಿದೆ. 12 ಗಂಟೆ ಒಳಗಡೆ ಕೂರಿಸ್ಬೇಕು ಅಂತ ಟೈಮ್ ಇರುತ್ತಲ್ವ, ಆ ಥರ ಎಲ್ಲ ಟೈಮ್ ನೋಡಿ ಕೂರಿಸೋದು. ಸೊ ನನ್ನ ಔಟ್ಫಿಟ್ ಹೇಗಿದೆ ಅಂತ ನೋಡಿ. ಫೈನಲ್ ಆಗಿ ನಾನು ಕೂಡ ರೆಡಿ ಆದೆ. ಸಿಂಪಲ್ಲಾಗಿ ಸ್ಯಾರಿನ ವೇರ್ ಮಾಡಿದ್ದೀನಿ. ಎಷ್ಟೇ ಫಂಕ್ಷನ್ ಆದರೂ, ಮನೆ ಫಂಕ್ಷನ್ ಆಗಲಿ ಆಚೆ ಫಂಕ್ಷನ್ ಆಗಲಿ, ನಮ್ಮಮ್ಮಂಗೆ ಸ್ಯಾರಿ ವೇರ್ ಮಾಡಲೇಬೇಕು. ಸೊ ಇವತ್ತಿನ ನನ್ನ ಔಟ್ಫಿಟ್ಟು. ಸೊ ಇವತ್ತಿನ ಮೇಕಪ್ ಮಾಡಿದಂಥ ಮಾನಸ ಅವ್ರ ಬಗ್ಗೆ ನಾನು ಈ ವಿಡಿಯೋ ಕೊನೆಯಲ್ಲಿ ಅವರ ಡೀಟೇಲ್ಸ್ನ ಕೊಡ್ತೀನಿ, ಹೇಳ್ತೀನಿ ಕೂಡ ಹಾಗೆ. ಸೊ ಈಗ ರೆಡಿ ಆದಂಗೆ ಮನೆಯಲ್ಲಿ ನಾವೇ ಎಲ್ಲ ಫ್ಯಾಮಿಲಿ ಇದ್ದೀವಿ, ಇಲ್ಲೇನು ಬೇರೆ ಹೊಸಬ್ರಂತ ಯಾರೂ ಇಲ್ಲ. ಸೊ ಇವರು ಬಂದು ನಮ್ಮ ತಮ್ಮನ ಹೆಂಡ್ತಿ. ಫೈನಲ್ ಆಗಿ ಹುಡುಗಿನ ಕೂರಿಸಿದ್ದಾರೆ, ಹುಡುಗ ಅಂತೀನಿ, ಹುಡುಗಿನ ಕೂರಿಸಿದ್ದಾರೆ. ಹಾಗೆ ಹುಡುಗಿ ಜೊತೆ ಹುಡುಗನೂ ಕೂಡ ಕೂರಿಸ್ತಾರೆ. ಸೊ ಫೈನಲಿ ನೋಡಿ ಮಾನಸ ಎಷ್ಟು ಸಿಂಪಲ್ ಆಗಿದ್ದಾಳೆ. ಏನಕ್ಕೆ ಅಂದರೆ ಅವ್ರದ್ದು ಎಕ್ಸಾಮ್ ಇತ್ತು, ಹೋಗಬೇಕಿತ್ತು. ಆ್ಯಕ್ಚುಲಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಇಲ್ಲೇ ಉಳಿಸ್ಕೊಂಡಿದ್ದೀವಿ. ಮೇಕಪ್ ಆರ್ಟಿಸ್ಟ್ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಡೀಟೇಲಾಗಿ ತಿಳಿಸ್ತೀನಿ. ಹಾಗೆ ಅವ್ರ ನಂಬರು ಕೂಡ ಆದಷ್ಟು ನಾನು ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಯಾರಿಗಾದರೂ ಇವೆಂಟ್ಸು ಮೇಕಪ್ ಏನಾದರೂ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ನನ್ನ ಕಡೆಯಿಂದ ಹೋಗಿ ನಿಮಗೆ ಡಿಸ್ಕೌಂಟ್ ಅಂತೆಲ್ಲನೂ ಕೂಡ ಮಾಡಬಹುದು ಅಂತ ಅವ್ರ ಪರ್ಮಿಷನ್ ಇಲ್ಲದೆ ನಾನು ಹೇಳ್ತಾ ಇದ್ದೀನಿ. ಸೊ ಮಾಡ್ತಾಳೆ, ಮಾತಾಡೋಣ. ಸೊ ಏನಾದರೂ ಇವೆಂಟ್ಸು ಮೇಕಪ್ಪು ಎಲ್ಲ ಥರ ಏನಿದ್ರೂ ಕೂಡ, ಸ್ಯಾರಿ ಡ್ರಾಪ್ ಏನಿದ್ರೂ ಕೂಡ ಫಂಕ್ಷನಿಗೆಲ್ಲನೂ ಕೂಡ ಕರೀರಿ. ಸೊ ಬಂದು ನಿಮಗೆ ಒಳ್ಳೆಯ ಔಟ್ಫಿಟ್ನ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ನೋಡಿ. ಅವ್ರ ಕಡೆಯವರೆಲ್ಲ ಇಷ್ಟು ಜನ ಅಂತ ಶಾಸ್ತ್ರ ಇರುತ್ತಲ್ಲ, ಮಡ್ಲು ತುಂಬೋದು ಆ ಥರ ಮಡ್ಲಕ್ಕಿ ಎಲ್ಲನೂ ಕೂಡ ಅವರು ಒಂದು 9 ಜನ ಅನಿಸುತ್ತೆ ಅವ್ರದ್ದು ಶಾಸ್ತ್ರ ಆದಮೇಲೆ ನಮ್ಮ ಕಡೆದು ನಡೀತಿದೆ. ಸೊ ಆಲ್ಮೋಸ್ಟ್ ಈಗ ಎಲ್ಲರ ಮನೆಯಲ್ಲೂ ಯಾವ ಥರ ಇರುತ್ತೆ ಅದೇ ಥರನೇ. ಅಂದರೆ ಶ್ರೀಮಂತಮ್ಗೆ ಯಾವ ಥರ ಮಡ್ಲಕ್ಕಿ ತುಂಬ್ತಾರಲ್ವ ಆ ಥರ. ಫಸ್ಟು ಗಂಡನ ಮನೆಯದೇ ನಾವು ಇಂಪಾರ್ಟೆಂಟ್ನ ಕೊಡಬೇಕು. ಅವ್ರ ಕಡೆದು ಏನಿದೆ ಶಾಸ್ತ್ರನ ಅವರು ಮುಗಿಸಿ ಆದಮೇಲೆ ನಮ್ಮ ಕಡೆದು ಮಾಡಬೇಕು. ಸೊ ನೋಡಿ ಇಷ್ಟು ತಟ್ಟೆ ಅಂತ ಇಟ್ಟಿದ್ವಿ. ನಾನು ತೊಗೊಂಡೋಗಿರೋ ಸ್ಯಾರಿ ಗಿಫ್ಟನ್ನು ಕೂಡ ಅಲ್ಲೇ ಇಟ್ಟಿದ್ದಾರೆ ಅಮ್ಮ. ಅದ್ರ ಮೇಲೇ ಮೊಡ್ಲಕ್ಕಿ ಎಲ್ಲ ತುಂಬಿ ಸೀರೆ ಜೊತೆ ಕಡಲೆಪಪ್ಪು, ಕೊಬ್ಬರಿ ಬಟ್ಲು ಎಲ್ಲ ತುಂಬಿಟ್ಟಿದ್ದಾರೆ. ಯಾಕಂದರೆ ನಾವು ಇಲ್ಲಿ ತೋರಿಕೆ ಅನ್ನೋದು ನಮಗೆ ಇಷ್ಟ ಆಗೋದಿಲ್ಲ. ಎಲ್ಲನೂ ನಮ್ಮದೇ. ಅದೇನು ಬೇರೆಯವರಾದರೆ ನಾವು ಕೈಗೆ ಗಿಫ್ಟ್ ಥರ ಕೊಡಬೇಕು ಅಂತ ಎತ್ತಿಟ್ಕೊಂಡು ಕೂರ್ಬೋದು, ಆ ಥರ ಬೇಡ. ಇದೆಲ್ಲ ನಮ್ಮ ಮನೆಯೇ. ಅಲ್ಲೆಲ್ಲ ತಟ್ಟೆ ಜೊತೆ ಕೌಂಟ್ ಮಾಡಿ ನಮ್ಮ ತಟ್ಟೆನೂ ಇಟ್ಟಿದ್ದೀವಿ. ಸೊ ಎಲ್ಲರೂ ಹಂಗೆ, ನಮ್ಮ ತಮ್ಮ ಆಗಲಿ ನಾವಾಗಲಿ ಎಲ್ಲ ಆ ಥರನೇ ಇಟ್ಟಿರೋದು. ಸೊ ನೋಡಿ ಅತ್ತೆ ಈ ಥರ ನಮ್ಮ ಮನೇಲಿ ಈ ಥರ ತಟ್ಟೆನ ಮುಟ್ಟಿಸ್ತಾರೆ. 9 ತಟ್ಟೆ 5 ತಟ್ಟೆ ಅಂದ್ಬಿಟ್ಟು ಮುಟ್ಟಿಸಿ ಅದನ್ನು ನಮಸ್ಕಾರ ಹಾಕಿಸ್ತಾರೆ ಬಸ್ರಿಂಗ್ಸ್ ಕೈಯಲ್ಲಿ. ನಿಮ್ಮ ಮನೆಯಲ್ಲೂ ಇದೇ ಥರ ಮಾಡ್ತಾರೆ. ಹುಡುಗಿ ಜೊತೆ ಹುಡುಗನ್ನ ಕೂಡ ಕೂರಿಸ್ತಾರೆ. ಪ್ರತಿಯೊಬ್ಬ ಹುಡುಗನಿಗೂ ಇದು ತುಂಬಾ ಮುಜುಗರ ಅನಿಸುತ್ತೆ. ಯಾಕಂದರೆ ಶ್ರೀಮಂತ ಮಾಡೋದು ಅವರಿಗೆ, ನಾವು ಯಾಕೆ ಕೂರಬೇಕು ಅಂತ. ಸೊ ಪ್ರತಿಯೊಬ್ಬರು ಕ್ವಶನ್ ಮಾಡ್ತಾರೆ. ಪಾಪ ಹುಡುಗನಿಗೂ ಹಂಗೆ ತುಂಬಾ ನಾಚಿಕೆ ಆಗ್ತಿದೆ. ಸೊ ಮದುವೆ ಅಂತ ಬಂದಾಗ ಅದು ಬೇರೆ, ಬಟ್ ಇದು ಬೇರೆ ಅಲ್ವಾ. ಅಲ್ಲಿ ಫಂಕ್ಷನ್ ನಡೆಯೋ ಮಧ್ಯೆ ನನ್ನ ವೀಡಿಯೋಸಲ್ಲಿ ನಾನು ಬ್ಯುಸಿ ಆಗಿರ್ತೀನಿ. ನಮ್ಮ ಅತ್ತೆ ಮೊಮ್ಮಗಳ ಜೊತೆ. ಮಕ್ಕಳಿಲ್ಲಿ ಇರೋದೇ ಇಬ್ಬರೇ మక్లనే. ఇషు సే హాయ్ చెప్పు. అట్లా అయి చెప్పేది టీ గ్లాస్. ಹಾಗೆ ಎಲ್ಲನೂ ಕೂಡ ಮುಗಿತಾ ಬಂತು ಶ್ರೀಮಂತಮ್ ಕಾರ್ಯಕ್ರಮ. ಇನ್ನು ಗ್ರೂಪ್ ಫೋಟೋಸ್ ತಗೊಳ್ಳೋಣ, ಅವ್ರ ಕಡೆ ಹುಡುಗನ ಕಡೆ ಅವ್ರ ಫ್ಯಾಮಿಲೀಸು ನಾವು ಎಲ್ಲನೂ ಅಂತ. ಇಲ್ಲಿ ನಾವು ಮಾತಾಡೋ ಲ್ಯಾಂಗ್ವೇಜ್ ಬಂದು ನಮ್ಮದು ಮದರ್ ಟಂಗ್ ತೆಲುಗು. ಕೆಲವರಿಗೆ ಅರ್ಥ ಆಗುತ್ತೋ ಅರ್ಥ ಆಗಲ್ವೋ, ಕೆಲವೊಂದು ಹತ್ರ ನಾನು ವಾಯ್ಸ್ನ ಕೊಟ್ಟಿರ್ತೀನಿ. ಸೊ ಅರ್ಥ ಆಗಿಲ್ಲ ಅಂದರೆ ಕ್ಷಮೆ ಇರಲಿ. వాళ్ళెవరు నట్టనే లేదు, నేనేం చేస్తా.
ನಿಲ್ಸ್ಕೊಂಡಿ ಸುಮಿತ್ರ ಕೆಪ್ಟಿ ಬಿಟ್ಕೊಂಡು ನೆಕ್ಸ್ಟ್ వాళ్ళు తీపించుకుంటూ ఆయనప్ప పంపిస్తాను పెదమ్మా వద్దు పప్ప సార్ పోతమ్మా అందరూ ఉంటారు నొప్పి ఆయన ఇంకెవరైనా ఉండరా అందరిది అయింది ఆర్తి మీరిద్దరు రాండా నువ్వు పోరా మీరిద్దరు పోలేదు నీదా ಇದು ನಾದತ್ತಮ್ಮ ಫೈನಲ್ ಆಗಿ ಶ್ರೀಮಂತ ಮುಗಿತಾ ಬಂತು. ಇನ್ನು ಆರತಿ ಮಾಡಿ ಎಬ್ಸಿದ್ರೆ ಶ್ರೀಮಂತ ಮುಗ್ದಂಗೆ. ಅದಕ್ಕೂ ಮುಂಚೆ ಇನ್ಯಾರಾದರೂ ಫೋಟೋಸ್ ತೆಗೊಳ್ಳೋದಿದ್ರೆ ನೋಡಿ, ಹುಡುಗರು ನಮ್ಮ ಮಾವನ ಮಕ್ಕಳು ಅತ್ತೆ ಮಕ್ಕ ಯಾರೂ ಇವರು ಫೋಟೋಸೇ ತೆಗೆಸ್ಕೊಂಡಿಲ್ಲ. ಯಾಕಂದರೆ ಹೆಣ್ಮಕ್ಳು ಮೇಕಪ್ ಅಂತ ಬ್ಯುಸಿಯಾಗಿ ಕೆಲಸದ ಮೇಲೆ ಈ ಥರ ನಾವು ಬ್ಯುಸಿ ಆದರೆ ಅವರು ಎಷ್ಟೆಲ್ಲ ಜವಾಬ್ದಾರಿ ಕೆಲಸಗಳಿರುತ್ತೆ. ಇಲ್ಲಿ ಇವಾಗ ಇದಾಗಿದ ತಕ್ಷಣ ಹಂಗೇ ಊಟಕ್ಕೆ ಬಡಿಸ್ಬೇಕು, ಊಟಗಳದ್ದು ಟೇಬಲ್ಸ್ ಹಾಕಬೇಕು, ಪ್ರತಿಯೊಂದೂ ಅವ್ರ ಅರೇಂಜ್ಮೆಂಟ್ ಎಲ್ಲನೂ ಕೂಡ ಅವರೇ ಮಾಡ್ಕೊಳ್ತಿದ್ದಾರೆ. ಫೈನಲ್ ಆಗಿ ಅವ್ರನ್ನ ಕೂಡ ನಿಲ್ಲಿಸಿ ಒಂದು ಫೋಟೋ ತೆಗೊಂಡು ಈಗ ಬಸ್ರಿ ಹೆಂಗಸಿಗೆ ಆರತಿ ಮಾಡ್ತಾಯಿದ್ರು. ನಮ್ಮದು ಇಂಟೆನ್ಷನ್ ಏನಂದರೆ ಬೇಗ ಎಬ್ಬಿಸ್ಬೇಕು, ಯಾಕಂದರೆ 9 ಮಂತ್ಸ್ ಆದಮೇಲೆ ಮಾಡ್ತಿರೋದು. ಅವಳಿಗೆ ಬ್ಯಾಕ್ ಪೇನ್ ಹತ್ರ ಎಲ್ಲ ಬರುತ್ತೆ, ತುಂಬ ಹೊತ್ತು ಕೂರಿಸೋದು ಒಳ್ಳೆಯದು ಅಲ್ಲ, ಕೂತ್ಕೊಳ್ಳೋಕ್ಕಾಗೋದು ಇಲ್ಲ. ಸೊ ಫೈನಲ್ ಆಗಿ ಅವರಿಬ್ಬರನ್ನ ಕೂಡ ಒಂದೆರಡು ಡಿಫ್ರೆಂಟಾಗಿ ಫೋಟೋಸ್ ಮಾಡೋಣ ಅಂತ ಅವ್ರು ತುಂಬ ನಾಚ್ಕೊಳ್ತಿದ್ದಾರೆ. ಹಂಗೋ ಹಿಂಗೋ ಒಂದೆರಡು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡ್ವಿ. ಇವರು ಬಂದು ನಮ್ಮ ಯಜಮಾನ್ರಿಗೆ ದೊಡ್ಡತ್ತಿಗೆ ಆಗಬೇಕು, ರೋಜಾಕ್ಕ ಅಂತ. ಸೊ ತುಂಬ ವರ್ಷಗಳಾದಮೇಲೆ ಅವ್ರನ್ನ ಮೀಟ್ ಮಾಡಿದ್ದು. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಮಾತಾಡಿಸಿ ತುಂಬಾ ನನ್ನ ಯೋಗಕ್ಷೇಮನೆಲ್ಲನೂ ಕೂಡ ವಿಚಾರಿಸ್ತಾ ಇದ್ದಾರೆ. ಸೊ ಅವ್ರ ಜೊತೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ವಿಡಿಯೋ ಮಾಡಿಕೊಂಡೆ. ಸೊ ನೋಡಿ, ಅವರು ಮತ್ತೆ ಸ್ವಲ್ಪ ಆದಮೇಲೆ ನನ್ನ ಒಳಗೆ ಇದೆ ಕರೆದು ಅವ್ರ ಫೋನಲ್ಲಿ ವೀಡಿಯೋ ಫೋಟೋಸ್ನ ಮಾಡಿಕೊಂಡ್ರು. ಸೊ ಈಗಿತ್ತು ಇವತ್ತಿನ ಡೇ, ತುಂಬಾ ಚೆನ್ನಾಗಾಯಿತು. ಸೊ ಈಗ ಊಟಕ್ಕೆ ಹೊರಗೆ ಎಲ್ಲ ಟೇಬಲ್ ರೆಡಿ ಮಾಡಬೇಕಂದ್ರೆ ಅಲ್ಲೆಲ್ಲನೂ ಕ್ಲೀನ್ ಮಾಡಬೇಕಲ್ವ. ನೋಡಿ, ಹೊಸಿಗೆ ಸಾಮಾನು ತಟ್ಟೆಸ್ ಎಲ್ಲ ಏನಿದೆ ಅದನ್ನೆಲ್ಲ ತಂದು ರೂಮಲ್ಲಿ ಎತ್ತಿಡ್ತಾ ಇದ್ದೀವಿ, ಎಲ್ಲ ಒಂದು ಹತ್ರ ಇಟ್ಟಿದ್ದೀವಿ. ಹಾಗೆ ಹೆಣ್ಮಕ್ಳೆಲ್ಲ ಒಳಗೆ ಬಂದ್ವಿ, ಕ್ಲೀನ್ ಮಾಡಿಕೊಟ್ಟು ಈಗ ಹೊರಗಡೆ ಗಂಡು ಮಕ್ಕಳೆಲ್ಲ ಟೇಬಲ್ ಹಾಕಿ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ಅದ್ರ ಮದುವೆ ನಾವು ಸ್ವಲ್ಪನ ಹೊಟ್ಟೆ ಹಸಿವಾಗ್ತಿದೆ ಅಲ್ವಾ, ಸ್ವೀಟ್ನ ಒಂದು ಟೇಸ್ಟ್ ಮಾಡಿದ್ವಿ. ಇವ್ರ ಹೆಸರು ಬಂದು ನೋಡಿ ಮಾನಸ ಅಂತ. ಏನಾದರೂ ನಿಮಗೆ ಬ್ಯೂಟಿಕ್ ಯಾವುದಾದ್ರೂ ಮೇಕಪ್ ಇವೆಂಟ್ಸ್ ಏನಾದರೂ ಇದ್ದರೆ ನನಗೆ ಮೆಸೇಜ್ ಮಾಡಿ, ಇವರ ನಂಬರ್ನ ಶೇರ್ ಮಾಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ತಂದಿರೋ ಹೊಸಿಗೆ ಸಾಮಾನೆಲ್ಲ ನಾವೇ ಎಸ್ಕೇಪ್ ಮಾಡ್ತಾ ಇದ್ದೀವಿ. ರೂಮ್ ಫುಲ್ಲು ಇಟ್ಕೊಂಡು ಕೂತಿದ್ದೀವಿ ನೋಡಿ. ಯಾರಿಗೆ ಏನೇನು ಸ್ವೀಟ್ ಇಷ್ಟ ಎಲ್ಲ ಕಮೆಂಟ್ ಮಾಡಿ. ಎಲ್ಲರೊಬ್ಬರೇ ತಿಂತವ್ರೆ, ಅದಕ್ಕೆ ನಾವು ಸೊ ನೋಡಿದ್ರಲ್ಲ, ಅಷ್ಟೆಲ್ಲ ಹೊಸಿಗೆ ಸಾಮಾನು ತಿನ್ನೋಕ್ಕಾಗುತ್ತಾ? ಸುಮ್ಮನೆ ಹೊಟ್ಟೆ ಹಸಿವಾಗ್ತಿದೆ ಅಂತ ಸ್ವೀಟ್ ತಿಂದಿದ್ದಕ್ಕೆ ಸ್ವೀಟ್ ಜಾಸ್ತಿ ಆಯಿತು ಅಂತ ಒಂದು ಖಾರಕ್ಕೆ ನಿಪ್ಪಟ್ಟನ್ನ ತಿಂದ್ವಿ. ಏನೇ ಮಾತಾಡಿದ್ರು ನಾನು ಒಂದು ತಮಾಷೆಗೆ ಮಾತಾಡಿರ್ತೀನಿ ಅಷ್ಟೇ, ಯಾರ ವೈಯಕ್ತಿಕವಾಗಿ ನಾನು ಹರ್ಟ್ ಮಾಡಬೇಕು ಅಂತ ಮಾತಾಡೋದಿಲ್ಲ. ಸೊ ಎಲ್ಲನೂ ಲೈಟಾಗಿ ತೊಗೊಂಡ್ರೆ ಅದೆಲ್ಲನೂ ಕಾಮನ್ ಅಂತ, ಸೀರಿಯಸ್ಸಾಗಿ ತೊಗೊಂಡ್ರೆ ಎಲ್ಲನೂ ಸೀರಿಯಸ್ ಆಗಿ ಕಾಣ್ಬಿಡುತ್ತೆ. ಸೊ ಫೈನಲ್ ಆಗಿ ನೋಡಿ, ಈಗ ಊಟಗಳು ಹೊರಗಡೆ ಎಲ್ಲ ಊಟಗಳು ಯಾವ ಥರ ನಡೀತಿದೆ ಅಂತ ಎಲ್ಲ ಗಂಡು ಮಕ್ಕಳು, ನನ್ನ ತಮ್ಮನ ಹೆಂಡತಿ ಹಾಗೆ ನಮ್ಮ ಮಾವನ ಮಕ್ಕಳು ಎಲ್ಲನೂ ಕೂಡ ಬಡಿಸ್ತಾ ಇದ್ದಾರೆ. ಸೊ ಬನ್ನಿ, ಫೈನಲಿ ಈಗ ಶ್ರೀಮಂತ ಹುಡುಗಿನ ತೋರಿಸ್ತೀನಿ. ನೋಡಿ, ಲೈಫ್ ಈಸ್ ವೆರಿ ವೆರಿ ಶಾರ್ಟ್. ಈ ಚಿಕ್ಕ ಜೀವನದಲ್ಲಿ ಇರೋಷ್ಟು ದಿವಸ ಖುಷಿಯಾಗಿ ಮೋಸ ದ್ವೇಷ ಎಲ್ಲ ಬಿಟ್ಟು ಖುಷಿಯಾಗಿರೋಕ್ಕೆ ಪ್ರಯತ್ನ ಪಡಿ. ಸೊ ಇದ್ದೇ ಇರುತ್ತೆ ಲೈಫ್ ಅಂದಮೇಲೆ, ಕಷ್ಟ ಸುಖ ಹಾಗೆ ದುಡಿಬೇಕು ಅದೆಲ್ಲನೂ ಇರುತ್ತೆ. ಆದರೆ ಎಲ್ಲದರಲ್ಲಿ ಮಧ್ಯನೂ ನಾವು ನಮಗೋಸ್ಕರ ಅಂತ ನಮ್ಮ ಸುತ್ತಮುತ್ತ ಇರುವಂಥ ವಾತಾವರಣನ ಬಿಲ್ಡ್ ಮಾಡ್ಕೊಳ್ಳಿ, ಒಳ್ಳೆಯ ಒಂದು ಬೌಂಡಿಂಗ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಫ್ಯಾಮಿಲೀಸ್ಗೆ ರೆಸ್ಪೆಕ್ಟ್ ಕೊಡಿ, ಫ್ಯಾಮಿಲೀಸ್
ಅನ್ನೋದು ಬೇಕು, ಫ್ಯಾಮಿಲೀಸ್ ಅನ್ನೋದು ಇರಲೇಬೇಕು. ಸೊ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಊಟಕ್ಕೆ ಕೂತಿದ್ದೀವಿ. ಸೊ ತುಂಬಾ ಚೆನ್ನಾಗಿದೆ ಅಡುಗೆಗಳೆಲ್ಲನೂ ಕೂಡ. ಬ್ರೇಕ್ಫಾಸ್ಟಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆಗಳೆಲ್ಲನೂ. ಸೊ ಒಟ್ಟಿಗೆ ನಾವು ಎಲ್ಲೇ ಹೋದರೂ ಅಷ್ಟೇ, ಏನೇ ಫಂಕ್ಷನ್ ಆದರೂ ಆಲ್ಮೋಸ್ಟ್ ಲಾಸ್ಟಲ್ಲಿ ಫ್ಯಾಮಿಲೀಸ್ ಜೊತೆ ಅದು ಏನೇ ಇರಲಿ, ಊಟ ಉಳಿದಿರಲಿ ಇಲ್ಲ ಖಾಲಿ ಆಗಿರಲಿ, ಫ್ಯಾಮಿಲೀಸ್ ಜೊತೆ ಕೂತ್ಕೊಂಡು ತಿನ್ನೋದಕ್ಕೆ ಇಷ್ಟಪಡ್ತೀನಿ. ಪೋಸ್ ಮಾಡಲ್ಲಿ, ಪೋಸ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಸೇ ಹಾಯ್. ಚೆನ್ನಾಗಿದ್ರು ಕೇಳು, ಚೆನ್ನಾಗಿದ್ರು ಎಲ್ಲರೂ ಚೆನ್ನಾಗಿದ್ರು ಅಂತ ಕೇಳು. ವಿಡಿಯೋ ಎಲ್ಲ ಮಾట్లాಡ್ತಾವಂತ మీ ಮಮ್ಮಿ మీ ಪಪ್ಪ ಜೊತ್ಲ. ನೋಡಿ, ಇವನ ಹೆಸರು ಬಂದು ಸುಹಾಸ್ ಅಂತ, ನನ್ನ ತಮ್ಮ, ಚಿಕ್ಕಪ್ಪನ ಮಗ. ಬಟ್ ನನಗೂ ಅವನಿಗೂ ಮೀಟಪ್ ಆಗಿ ತುಂಬ ವರ್ಷಗಳೇ ಕಳೆದ್ಬಿಟ್ಟಿದೆ. ಲಾಂಗ್ ಟೈಮ್ ಆದಮೇಲೆ ಅವನ್ನ ನೋಡಿದ ಖುಷಿ ಇವತ್ತು. ಅವನ್ನ ನೋಡಿದ ತಕ್ಷಣ ನನಗೂ ಅವನಿಗೂ ಅವ್ನು ನನ್ನನ್ನು ರಿಸೀವ್ ಮಾಡ್ಕೊಂಡಿದ್ದಾಗಲಿ, ನಾನು ಅವನ್ನ ರಿಸೀವ್ ಮಾಡ್ಕೊಂಡಿದ್ದಾಗಲಿ ನೆಕ್ಸ್ಟ್ ಲೆವೆಲಲ್ಲಿತ್ತು. ಸೊ ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸೆಲ್ಫ್ ವೀಡಿಯೋ ಅಲ್ವಾ, ನಾನು ವೀಡಿಯೋನೇ ಮಾಡಿಲ್ಲ. ಅದ್ರ ಮಧ್ಯೆ ಅವನ ಆರ್ಗ್ಯುಮೆಂಟ್ಸೇ ಜಾಸ್ತಿ ಇತ್ತು ನನಗೆ. ಸೊ ಏನಕ್ಕೆ ಇಷ್ಟು ವರ್ಷ ದೂರ ಆದ್ವಿ ಅಂದರೆ, ಜೊತೆಯಲ್ಲೇ ಆಡಿ ಬೆಳೆದಂಥವ್ರು ನಾವೆಲ್ಲನೂ. ಯಾಕಂದರೆ ಚಿಕ್ಕವರಿದ್ದಾಗೆಲ್ಲ ಒಂದೇ ಊರಲ್ಲಿ ನಾವು ಒಂದೇ ಮನೆಯಲ್ಲಿ ಬೆಳೆದಂಥವ್ರು. ಏನಕ್ಕೆ ಇಷ್ಟು ಲಾಂಗ್ ಗ್ಯಾಪ್ ಆಯ್ತಂತ ಯಾವಾಗಾದರೂ ಅವನ ಜೊತೆಯಲ್ಲೇ ನಾನು ಅದನ್ನ ವ್ಲಾಗ್ ಶೇರ್ ಮಾಡ್ತೀನಿ. ಬಟ್ ನನಗೆ ಈ ಫಂಕ್ಷನಲ್ಲಿ ಅವನ್ನ ನೋಡಿದ್ದ ಖುಷಿನೇ ನನಗೆ ನಂಗೆ ತುಂಬಾ ಹ್ಯಾಪಿ ಆಯಿತು. ಯಾಕಂದರೆ ಬರ್ತಾ ಬರ್ತಾ ಬ್ಲಡ್ ರಿಲೇಷನ್ನು ಕಡಿಮೆ ಆಗ್ತಿದೆ. ಇಷ್ಟು ಲಾಂಗ್ ಗ್ಯಾಪ್ ಆಗೋಕ್ಕೆ ರೀಸನ್ ಏನಂದರೆ, ಸಮ್ ರೀಸನ್ನೇ ಇಲ್ಲ, ನಥಿಂಗ್ ರೀಸನ್ ಇಲ್ಲ. ಸೊ ಹೀಗೆ ಅಪ್ಪನ ಡೆತ್ ಆಯಿತು, ಆ ಟೈಮ್ವರೆಗೂ ಇದ್ದರು. ನಾವು ಮತ್ತೆ ಬ್ಯಾಂಗ್ಳೂರಿಗೆ ಬಂದ್ವಿ. ಈ ಥರ ಕೆಲವೊಂದು ನನ್ನ ಮದುವೆ ಆಯಿತು ಆ ಟೈಮಲ್ಲಿ. ಸೊ ಅವನ ಲೈಫಲ್ಲೂ ತುಂಬಾ ಕಷ್ಟಪಟ್ಟಿದ್ದಾನೆ. ಅವ್ನು ಚಿಕ್ಕ ಮಗು ಇದ್ದಾಗೆ ಅಮ್ಮ ತೀರ್ಕೊಂಡ್ರು, ಸೊ ಅಪ್ಪ ತೀರ್ಕೊಂಡ್ರು. ಹಾಗೆ ಅವ್ನು ದೊಡ್ಡಪ್ಪನ ಮನೇಲಿ ಬೆಳೆದ. ಸೊ ಈ ಥರ ಅವನಿಗೆ ಸ್ವಲ್ಪ ಗ್ಯಾಪ್ ಆಯಿತು. ಬಟ್ ನನಗಂತೂ ತುಂಬ ಇಷ್ಟ ಅವನಂದರೆ. ಸೊ ಅವನು ಅವತ್ತಿಂದ ಸಾಫ್ಟು, ತುಂಬ ಮುಗ್ಧ ಹಾಗೆ ಬೆಳೆದಿದ್ದ. ಸೊ ಇಲ್ಲಿವರೆಗೂ ಇವಾಗೂ ಹಾಗೆ ಇದ್ದಾನೆ. ಅದನ್ನು ನೋಡಿ ನನಗೆ ಖುಷಿ ಆಯಿತು. ಸೊ ಹೇಳಿದ್ದೀನಿ ಮನೆಗೆ ಬರೋಕ್ಕೆ. ಸೊ ಬಂದಾಗ ಖಂಡಿತ ವ್ಲಾಗ್ ಮಾಡಿ ಅವನ ಜೊತೆ ಮಾತಾಡ್ಬಿಟ್ಟೆ ನಿಮಗೆ ಶೇರ್ ಮಾಡ್ತೀನಿ. ಫಂಕ್ಷನ್ನು ಖುಷಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಂಗಲಾಗಿ ಒಂದೆಲ್ಲನೂ ಖುಷಿನ ಹಂಚ್ಕೊಳ್ತೀವಿ, ಅದೇ ಥರ ಎಲ್ಲ ಕೆಲಸದಲ್ಲೂ ಹಂಚ್ಕೊಳ್ಳೋ ಪಾಲಿಸಿ ನಂದು. ಸೊ ಕೆಲವೊಂದು ಹತ್ರ ನಾವು ಆಗೋದಿಲ್ಲ. ನಮ್ಮದು ಅಂತ ಬಂದಾಗ, ಅದು ನನ್ನ ಮನೆ ಅಂತ ಬಂದಾಗ ಎಲ್ಲನೂ ಮಾಡಬೇಕಾಗುತ್ತೆ. ನೋಡಿ, ಫಂಕ್ಷನ್ ಎಲ್ಲ ಆದಮೇಲೆ ನನ್ನ ಮಕ್ಕಳನ್ನ ಹೋಗಿ ಸ್ಕೂಲಿಂದ ಪಿಕಪ್ ಮಾಡಿಕೊಂಡು ಟ್ಯೂಷನಿಗೆ ಬಿಟ್ಟು ಚಿಕ್ಕವನ್ನ ಕರ್ಕೊಂಡು ಬಂದಿದ್ದೀನಿ. ನಾನು 7:30 ಅಷ್ಟೊತ್ತಿಗೆ ಮನೆಗೆ ರೀಚ್ ಆಗಬೇಕು ರಿಟರ್ನ್. ಯಾಕಂದರೆ ನಾನು ದೊಡ್ಡವನ್ನ ಟ್ಯೂಷನಿಂದ ಕರ್ಕೊಂಬರಬೇಕು 8:30 ಒಳಗಡೆ. ಗೈಸ್, ಕಾರ್ ಪಗಲು. ಗೈಸ್, ಕಾರ್ ಪಗಲು. ಏನಾಗ್ತಾನೆ ಕಾರ್ತಿಕ್ ನನಗೆ, ಏನಾಗ್ತಾನೆ ಗೊತ್ತಿಲ್ಲ. ನಾವು ಹಳೇದನ್ನು ಮರಿಬಾರ್ದು. ಯಾಕಂದರೆ ನಾವು ನಮ್ಮ ಅತ್ತೆ ನಮ್ಮಪ್ಪ ಎಲ್ಲ ಡೆತ್ ಆದಾಗಲಿ, ನಮ್ಮ ಕಷ್ಟದ ಟೈಮಲ್ಲಿ ತುಂಬಾ ಅವರು ನಮಗೆ ನೋಡಿ ಮಾರಲ್ ಸಪೋರ್ಟ್ ಅಂತೀವಲ್ಲ, ಮನೇಲಿ ಬಂದು ಧೈರ್ಯ ಕೊಡೋದು, ಮಾಡೋದು. ನಾವು ಆ ಟೈಮಲ್ಲಿ ಸಿಚುವೇಷನಲ್ಲಿ ನಾವು ಹೆಂಗೋ ಇರ್ತೀವಿ, ಅವ್ರು ಬಂದು ಎಲ್ಲ ನಿಭಾಯಿಸ್ತಾರಲ್ಲ, ಅದಕ್ಕೆ ಎಷ್ಟು ಕೊಟ್ಟರು ಕಡಿಮೆನೇ. ಅದನ್ನೆಲ್ಲ ಮರಿದೆ ನಾವು ಇರಬೇಕು. ಅದು ನನ್ನ ಪಾಲಿಸಿ. ಸೊ ಫೈನಲಿ ಎಲ್ಲ ಮಾಡಿಕೊಟ್ಟು ಮನೆಗೆ ರಿಟರ್ನ್ ಬಂದ್ವಿ. ಸೊ ಫೈನಲಿ ಅತ್ತೆ ಮನೆಯಿಂದ ಮನೆಗೆ ಬರೋ ಅಷ್ಟೊತ್ತಿಗೆ 8:30 ಆ ಥರ ಆಗಿದೆ. ಸೊ ಫುಲ್ ಟಯರ್ಡ್ನೆಸ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಇವತ್ತಿನ ಫ್ಯಾಮಿಲಿ ಫಂಕ್ಷನ್ನು. ಅದರಲ್ಲಿ ನನ್ನ ಮಗ ಮಿಸ್ ಆದ. ಸೊ ಏನೂ ಮಾಡೋಕ್ಕಾಗಲ್ಲ. 10th ಸ್ಕೂಲು ಟ್ಯೂಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು, ಸೊ ಟ್ಯೂಷನಿಂದ ಅಣ್ಣ ಕರ್ಕೊಂಬಂದು ಬಿಟ್ಟಿದ್ದಾರೆ. ಈಗ ಅಣ್ಣನ ಮಗನೂ ಅವನು ಒಂದೇ ಟ್ಯೂಷನಿಗೆ ಹೋಗ್ತಾರೆ. ಬಿಕಾಸ್ ಹಂಗಾಗ್ಬಿಟ್ಟು ನಾನು ಬರೋದು ಫಂಕ್ಷನಿಂದ ಲೇಟ್ ಆಯಿತು. ಅಣ್ಣ ಕರ್ಕೊಂಬಂದು ಮನೆಗೆ ಬಿಟ್ಟರು ಇವನ್ನ. ಸೊ ಬಂದಿದ್ದೆ, ಅವನಿಗೆ ಊಟ ಇಟ್ಕೊಟ್ಟಿದ್ದೀನಿ. ಸೊ ಎಲ್ಲನೂ ಕೂಡ ಅಲ್ಲಿಂದನೇ ಪಾರ್ಸಲ್ ತೊಗೊಂಡು ಬಂದಿದ್ದೆ. ಊಟ ಎಲ್ಲನೂ ಕೂಡ ತುಂಬಾ ಮಿಕ್ಕೋಗಿತ್ತು. ಸೊ ಊಟನ ವೇಸ್ಟ್ ಮಾಡಬಾರ್ದು. ಆದಷ್ಟು ಎಲ್ಲ ಊಟನೂ ಸೊ ಕರೆದುಬಿಟ್ಟು ಅಲ್ಲೇ ಇವ್ರ ಕಿಚನ್ ಭೋಜನ ಗುಲ್ಬರ್ಗ ಅವರು ಅಲ್ಲಿ ಕೆಲಸ ಮಾಡೋಕ್ಕೆ ಬಂದಿದ್ರು ಆಂಟಿ. ಸೊ ಅವರು ಫುಲ್ ಫ್ಯಾಮಿಲಿನೆಲ್ಲ ಕರ್ಕೊಂಬಂದ್ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂರಿಸಿ ಎಲ್ಲ ಅಡುಗೆನೂ ಬಡಿಸಿ ಊಟ ಎಲ್ಲ ಖಾಲಿ ಮಾಡಿ ನಮಗೆ 2 ಮನೆಗೆ ಎಷ್ಟು ಆಗಬೇಕೋ ಅಷ್ಟನ್ನು ಇಟ್ಕೊಂಡು ಸೊ ಜಸ್ಟ್ ಈಗ ಮನೆಗೆ ಬಂದೆ. ನೋಡಿ, ಅಮ್ಮ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನ್ನ ದೊಡ್ಡ ಮಗ ಬಂದಿರಲಿಲ್ಲ ಅಲ್ವಾ, ಅವನಿಗೆ ಅಂತ ಊಟ ಎಲ್ಲನೂ ಕೂಡ ತೆಗೆದಿಟ್ಟಿದ್ರು ಅತ್ತೆ. ಸೊ ಹಾಗೆ ಸ್ವೀಟ್ಸು, ಫ್ರೂಟ್ಸು ಎಲ್ಲನೂ ಕೂಡ ಕೊಟ್ಟರು. ಎಲ್ಲ ತೊಗೊಂಡು ಈಗ ಮನೆಗೆ ರಿಟರ್ನ್ ಬಂದಿದ್ದೀವಿ. ನಮಗೂ ಸ್ವಲ್ಪ ರಸಮ್ ರೈಸ್ ತಂದಿದ್ದೀನಿ. ಹೊಟ್ಟೆ ಹಶ್ವಾದರೆ ತಿಂದುಬಿಟ್ಟು ಮಲ್ಕೋಬೇಕು.
ಈ ಮಾವಿನ ಹಣ್ಣು ನೋಡಿ ತೋಟದಲ್ಲಿ ನಮ್ಮ ಅಪ್ಪನ ತಂಗಿ ಅತ್ತೆ ದೊಡ್ಡಬಳ್ಳಾಪುರದಿಂದ ತಗೊಂಡು ಬಂದಿದ್ದಾರೆ, ಬಂದು ಕೊಟ್ಟರು. ಸೊ ಏನೋ ಒಂದು ಖುಷಿ ಅಲ್ವಾ. ಸೊ ಸಿಗುತ್ತೆ ಮಾವಿನ ಹಣ್ಣು, ದುಡ್ಡು ಕೊಟ್ಟರೆ ತುಂಬ ಸಿಗುತ್ತೆ. ಬಟ್ ಈ ಥರ ನಮಗೋಸ್ಕರ ಅಂತ ತರ್ತಾರಲ್ವ, ಅದು ಖುಷಿ. ಅದು ಇಷ್ಟೊಂದು ವರ್ಷಗಳಾಗ್ಬಿಟ್ಟಿದೆ. ಸೊ ಫ್ಯಾಮಿಲಿ ಆದಮೇಲೆ ಏನೇನೋ ಹೋಗುತ್ತೆ ಬರುತ್ತೆ, ಅದೆಲ್ಲನೂ ಕೂಡ ಇರುತ್ತೆ. ಸೊ ಅತ್ತೆ ಪ್ರೀತಿ, ಅತ್ತೆ ಮಾವನ ಪ್ರೀತಿ ಇದೆ ಈ ಹಣ್ಣಲ್ಲಿ. ಸೊ ಅದಕ್ಕೆ ಎಷ್ಟೂ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಸೊ ಅವರು ಬೆಳೆದಿರುವಂಥ ಮಾವಿನ ಹಣ್ಣು ಪ್ರೀತಿಯಿಂದ ನಮಗೋಸ್ಕರ ಅಂತ ತಂದಿರೋದಕ್ಕೆ ಈ ಹಣ್ಣಲ್ಲಿ ಒಂದು ಹಣ್ಣು ಕೂಡ ನಾನು ವೇಸ್ಟ್ ಮಾಡಲ್ಲ. ಅಷ್ಟು ಇಷ್ಟಪಟ್ಟು ಇದನ್ನು ತಿಂತೀನಿ. ಸೊ ತುಂಬಾ ಖುಷಿಯಾಗಿ ತುಂಬ ಚೆನ್ನಾಗಿತ್ತು ಇವತ್ತಿನ ಫಂಕ್ಷನು. ಹೋಪ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಈ ವ್ಲಾಗ್ನ ಎಲ್ಲಿಗೆ ಹೆಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.